ಎಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ನಾನು ನಂದು ಅನ್ನುವುದು ಎಲ್ಲಿ ಇಲ್ಲದ ಅದ ದೇವರ. ಮತ್ತೇನದ? ದೇವರಲ್ಲೇ ಇರ್ತಾನೆ. ಎಲ್ಲಿ ಕಾಮದ, ಎಲ್ಲಿ ಕ್ರೋಧದ, ಎಲ್ಲಿ ಲೋಭ ಮೋಹ ಮದ ಮತ್ಸರ ಅಹಂಕಾರ ಹೊಟ್ಟೆ ಕಿಚ್ಚು ಮಾತ್ಸರ್ಯ ಇವೆಲ್ಲ ಅಲ್ಲದ ಗುಣಗಳು ಸಲ್ಲದ ಗುಣಗಳು ಎಲ್ಲಿದಾವಲ್ಲ ಅಲ್ಲಿ ಪರಮಾತ್ಮ ಇರೋದಿಲ್ಲ. ಅಲ್ಲಿ ಪರಮಾತ್ಮ ಇರೋದಿಲ್ಲ. ಈ ಸಣ್ಣ ಹುಡುಗರು ಹೃದಯದೊಳಗ ಸಣ್ಣ ಕೂಸುಗಳು ಇರ್ತಾವ ನೋಡ್ರಿ, ಅವತರಲ್ಲಿ ಕಾಮ ಐತೇನು? ಇಲ್ಲ. ಕ್ರೋಧ ಇಲ್ಲ. ಲೋಭ ಮೋಹ ಮದ ಮತ್ಸರ ಅವ್ರ ಹಾಳಾಗಲಿ ಇವ್ರ ಹಾಳಾಗಲಿ ಇಂಥವೇನಾರ ಗುಣಗಳು ಇಲ್ಲ. ಮತ್ತು ಅವಕ ದೇವ್ರಂತಾರ. ಅದರ ಸಲುವಾಗಿ ಮಕ್ಕಳಿಗೆ ದೇವ್ರಂತಾರ. ದೇವತ್ವ ದೈವತ್ವ ಆ ಹುಡುಗರು ಹೃದಯದೊಳಗೆ ಜಾಗೃತಿ ಇರ್ತದಂತೆ. ಯಾವಾಗಲ್ಲಿ ಆ ಹೃದಯದೊಳಗ ನಂದು ನಾನು ಕಾಮ ಕ್ರೋಧ ಈ ದುಷ್ಟ ಗುಣಗಳ ಜಾಗೃತಿ ಹೆಚ್ಚಾಗತ್ತವ, ಆಗ ದೈವತ್ವ ಕಡಿಮೆ ಕೋತ ಬರ್ತದಂತ. ಆಗ ದೈವತ್ವ ಕಡಿಮೆ ಕೋತ ಬರ್ತದ. ಅದಕ್ಕೆ ನೋಡ್ರಿ, ಸಣ್ಣ ಹುಡುಗರ್ನ ಇಟ್ಟಿಟ್ಟ ಇದ್ದ ಹುಡುಗರ್ನ ಯಾರು ಬೇಕಾದವ್ರು ಇಲ್ಲಿ ಎತ್ಕೋತಾರ, ಅವತಾರ ಎತ್ಕೋತಾರ. ಬಾ 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 ಅಂತ ಯಾರ್ದ ಇರ್ಲಿ, ಅದು ಯಾರ ಜಾತಿ ಅವ್ರದ ಇರ್ಲಿ, ಸಾವುಕಾರ ಇರ್ಲಿ, ಬಡವ್ರು ಇರ್ಲಿ, ಸಣ್ಣವ್ರು ಇರ್ಲಿ, ದೊಡ್ಡವ್ರು ಇರ್ಲಿ, ನಿರ್ಗತಿಕರಿರ್ಲಿ, ಏನೇ ಇರ್ಲಿ, ಸಣ್ಣ ಕೂಸಿತ್ತಂದ್ರೆ ಬಾರೋ ಬಾಪಿ ಎತ್ತಗೊಂಡು ಮುದ್ದು ಕೊಟ್ಟು ಅಟ್ಟು ಪ್ರೀತಿ ಬರ್ತದ. ಯಾಕ ಅಲ್ಲಿ ದೈವತ್ವದ ಜಾಗೃತ ಅದ, ಶಳಿತದ ಮನುಷ್ಯರನ್ನದು. ಅಲ್ಲಿ ಜಾತಿ ಗೊತ್ತಾಗೋದಿಲ್ಲ, ಅಲ್ಲಿ ಧರ್ಮ ಗೊತ್ತಾಗೋದಿಲ್ಲ, ಅಲ್ಲಿ ಕುಲ ಗೋತ್ರಗಳು ಗೊತ್ತಾಗೋದಿಲ್ಲ. ಎಲ್ಲರದು ಮನಸ್ಸು ಮಕ್ಕಳ ಕಡೆ ಯಾಕೆ ಜಾಸ್ತಿ ಹರಿತದಂದ್ರ ಅಲ್ಲಿ ದೈವತ್ವ ಜಾಗೃತದ, ಅಲ್ಲಿ ದೈವತ್ವದ ಅಸ್ತಿತ್ವ ಜಾಸ್ತಿ ಅದ. ಅದಕ್ಕೆಲ್ಲರೂ ಮಕ್ಕಳನ್ನು ಪ್ರೀತಿಸ್ತಾರೆ. ನಿಮಗ ದೊಡ್ಡವ್ರಿಗೆ ಯಾರ ಸರಿ ಸರಿ ಬಂದ್ರೆ ಬೈತಾರ. ಯಾಕೆ? ನಿಮ್ಮಲ್ಲಿ ಎಲ್ಲ ಅದಾವ. ನಿಮ್ಮಲ್ಲಿ ಏನಾಗ್ಯಾವ ಅಂದ್ರ ಈ ರಾಕ್ಷಸೀಯ ಗುಣಗಳು ಜಾಗೃತ ಆಗ್ಯಾವ. ಪ್ರತಿಯೊಬ್ಬರ ಹೃದಯದೊಳಗ ರಾಕ್ಷಸೀಯ ಗುಣಗಳು. ರಾಕ್ಷಸೀಯ ಗುಣಗಳು ಯಾವುವು? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಇನ್ನೊಬ್ಬರ ಹಾಳಾಗಲ್ಲ ಅನ್ನೋದು. ಇನ್ನೊಬ್ಬರ ಹಾಳಾದ್ರೆ ನಮ್ಮ ಮನಸ್ಸು ಖುಷಿ ಪಡ್ತಿತ್ತಂದ್ರ, ಇನ್ನೊಬ್ಬರ ಹಾಳಾದ್ರಂದ್ರ, ಇನ್ನೊಬ್ಬರ ಅಳಗಾಲಾದ್ರಂದ್ರ, ಇನ್ನೊಬ್ಬರ ಕಬ್ಬಿಗೆ ಬೆಂಕಿ ಹತ್ತಿದ್ರ ನಮಗ ಬಹಳ ಖುಷಿ ಆಗತ್ತಿತ್ತಂದ್ರ ನೀವು ಪಕ್ಕಾ ತಿಳ್ಕೋರಿ ನಮ್ಮಲ್ಲಿ ರಾಕ್ಷಸೀಯ ವೃತ್ತಿಗಳು ಜಾಗೃತ ಆಗ್ಯಾವ ಅಂತ ತಿಳ್ಕೋಬೇಕು. ನಮ್ಮಲ್ಲಿ ರಾಕ್ಷಸೀಯ ವೃತ್ತಿಗಳು ಜಾಗೃತ ಆಗ್ಯಾವ ಅಂತ ತಿಳ್ಕೋಬೇಕು. ಯಾರ ಮನೆಯೊಳಗರ ಏನಾರ ಅಪಾಯ ಆಗಿತ್ತು ಅಂತಂದ್ರ, ಯಾರಿಗಾರ ನೋವಾಗಿತ್ತು ಅಂದ್ರ, ಎಲ್ಲರ ಅಲ್ಲದ್ದಾಗಿತ್ತು ಅಂದ್ರ ನಮ್ಮ ಹೃದಯ ಅವ್ರಕ್ಕಿಂತ ಹೆಚ್ಚು ಅಳ್ತಿತ್ತು ಅಂದ್ರೆ, ಅವ್ರಕ್ಕಿಂತ ಹೆಚ್ಚು ಕಳವಳ ಪಡ್ತಿತ್ತು ಅಂದ್ರೆ, ಅವ್ರಕ್ಕಿಂತ ಹೆಚ್ಚು ನಮ್ಮ ಮನಸ್ಸು ನೋವನ್ನು ಅನುಭವಿಸ್ತಿತ್ತಂದ್ರೆ ನೀವು ಪಕ್ಕಾ ತಿಳ್ಕೋರಿ ನಮ್ಮಲ್ಲಿ ದೈವತ್ವ ಜಾಗೃತ ಆಗ್ಯದ ಅಂತ ತಿಳ್ಕೋಬೇಕು. ದೇವ್ರು ನಮ್ಮ ಹೃದಯದೊಳಗೆ ಅದಾನೋ ಇಲ್ಲೋ ಅನ್ನಕ್ಕೆ ಇದ ಪರೀಕ್ಷಾ. ಮತ್ತೇನು ಇದ ಪರೀಕ್ಷಾ? ದೇವ್ರು ನಮ್ಮ ಹೃದಯದೊಳಗೆ ಅದಾನೋ ಇಲ್ಲೋ ಅನ್ನಕ್ಕೆ. ಆ ರೀತಿಯೊಳಗೆ ಸಣ್ಣ ಹುಡುಗರನ್ನ ಪ್ರೀತಿಸಬೇಕು. ಓ ಮಕ್ಕಳಂದ್ರೆ ದೇವ್ರಿದ್ದಂಗೆ. ಆ ಹುಡುಗಿ ನೋಡ್ರಿ, ಸಣ್ಣ ಹುಡುಗಿ ಒಬ್ಬ ಸಂತ ಬರುವಾಗ ಓಡಿ ಹೋಗಿ ನಮಸ್ಕಾರ ಮಾಡಿದ. ಓಡಿ ಹೋಗಿ ನಮಸ್ಕಾರ ಮಾಡಿದ ಸಂದರ್ಭದೊಳಗ ಆ ಋಷಿಗಳಂದ್ರು, ಈಟು ಹುಡುಗದ ಈಟು ಹುಡುಗದ 6-8 ವರ್ಷದ ಹುಡುಗಿ ಒಬ್ಬ ಸಂತನನ್ನ ನೋಡಿದಾಗ, ಒಬ್ಬ ತಪಸ್ವಿಯನ್ನ ನೋಡಿದಾಗ, ಒಬ್ಬ ಸನ್ಯಾಸಿಯನ್ನ ನೋಡಿದಾಗ ನಮಸ್ಕಾರ ಮಾಡಬೇಕನ್ನೋ ಭಾವನೆ ಬರ್ತದಂದ್ರ ಈ ಹುಡುಗಿಯಲ್ಲಿ ದೈವತ್ವ ಅದ. ಈ ಹುಡುಗಿಯಲ್ಲಿ ಹೃದಯದಲ್ಲಿ ದೈವತ್ವ ಅದ ಅಂತ ತಿಳ್ಕೊಂಡು ಆ ಹುಡುಗಿ ತಲೆ ಮೇಲೆ ತಪಸ್ವಿ ಕೈ ಇಟ್ಟು ಆಶೀರ್ವಾದ ಮಾಡಿ ಆಕೆಗೆ ಒಂದು ಸುಮ್ಮ ತಂದ. ಏನಂದ ಅಂತಂದ್ರ, ತಂಗಿ ನಿನಗ ನಾಳೆ ಪರಮಾತ್ಮ ಭೇಟಿಯಾಗಕ್ಕೆ ಬರ್ತಾನೆ ನೋಡುವ, ನಿನಗ ನಾಳೆ ನಿನ್ನ ಬೆಟ್ಟಿಗೇನ ನೀ ಎಲ್ಲದಿಲ್ಲ ಅಲ್ಲೇ ಪ್ರಭು ಶ್ರೀರಾಮಚಂದ್ರ ಭೇಟಿಯಾಗಕ್ಕೆ ಬರ್ತಾನವ ನಿನಗ ಹೇಳಿದ್ರು ಗುರುಗಳು. ನೀವು ಸಣ್ಣ ಹುಡುಗರು ನೋಡಿದ ಕೂಡಲೇ ಅಂತೀರಲ್ಲ, ನಿಮ್ಮ ಮಕ್ಕಳು ನೀವು ಆಡಿಸ್ತಿರ್ತೀರಿ ನೋಡು, ನಿಮ್ಮ ಮಕ್ಕಳು ಹೆಂಗ್ ಕೈಯಾಗ ಹಿಡ್ದು ಆಡಿಸ್ತಿರ್ತೀರಿ. ಏನಂತ ಏನಾರ ಅಂತಿರ್ತೀರಿ ನೋಡಿ ನೀವು. ರಾಜ ಅದೆಲ್ಲ ಪೋತ್ ರಾಜನ ಐತೆ ಕರೆ. ರಾಜ ನನ್ನ ವಕೀಲ, ನನ್ನ ಸರ್ದಾರ, ನನ್ನ ಪೋಜಾರ. ಇವ್ ಮನ್ಯಾಗ ಪಿಂಜಾರ ಅದಾನ ಕರೆ. ನಾವೇನನ್ನೋದು ಪೋಜಾರ
ಅವ ಇವ ಅಂತ ಅಂದ್ರೆ ಏನ್ರಿ, ತಾಯಿಯ ಪ್ರೀತಿ ಹಂಗೆಲ್ಲ ಮಾತಾಡಿಸ್ತದ. ಅದು ತಾಯಿಯ ಪ್ರೀತಿ ಹಂಗೆಲ್ಲ ಏನ್ ಮಾಡ್ತದ ಅಂದ್ರೆ ಮಾತಾಡಿಸ್ತದ. ಆದ್ರೆ ಮುಂದೆ ಮಕ್ಕಳು ಹಂಗ ಉಳಂಗಿಲ್ಲ. ಒಬ್ಬೊಬ್ಬ ತಾಯಿ ಮನಸ್ಸು ಮಾಡಿದ್ರೆ ಮಗನನ್ನ ಈ ದೇಶದ ಚಕ್ರವರ್ತಿಯನ್ನಾಗಿ ಮಾಡಬಹುದು, ಈ ದೇಶದ ಚಕ್ರವರ್ತಿಯನ್ನಾಗಿ ಮಾಡಬಹುದು. ಆ ರೀತಿಯೊಳಗ ಮಕ್ಕಳನ್ನು ನಾವು ಬೆಳೆಸ್ಬೇಕು, ಸಂಸ್ಕೃತಿ ಸಂಸ್ಕಾರ ಕಲಿಸ್ಬೇಕು. ಆ ಹುಡುಗಿಗೆ ಒಂದ ಮಾತು ಹೇಳ್ದ, ನಾಳೆ ಪ್ರಭು ಶ್ರೀರಾಮಚಂದ್ರ ನಿನ್ನ ಬೆಟ್ಟಿಗೆ ಬರ್ತಾನ ಅಂದ ಕೂಡಲೇ ಆ ಹುಡುಗಿಗೆ ಎಷ್ಟು ಖುಷಿ ಆಗಬಾರದ್ರಿ. ಸ್ವತಃ ದೇವರು, ಸ್ವತಃ ಅವತಾರಿ ಪುರುಷ ಪರಮಾತ್ಮ ಪ್ರಭು ಶ್ರೀರಾಮಚಂದ್ರ ನಿನ್ನ ಬೆಟ್ಟಿಗೆ ಬರ್ತಾನ ಅಂದ ಕೂಡಲೇ ಆ ಹುಡುಗಿ ಆಟನ ಬಿಟ್ಟಿತದು, ಆಡುದ ಬಿಟ್ಟಿತು. ಓಡಿ ಮನೆಗೆ ಬಂದ್ಲು. ಓಡಿ ಮನೆಗೆ ಬಂದ ಅವುಗಂತಾಳೆ, ಯವ್ವ ನಾಳೆ ದೇವ್ರು ಬರ್ತಾನಂತ ನಮ್ಮ ಮನೆಗೆ. ಆಕೆ ಅಂದ್ಲು, ಯಾ ದೇವ್ರು ಬರ್ತಾರ ಯವ್ವ? ಈಗ ನಿಮ್ಮನಿಗೆ ಆಕೆ ಅಂತ ತಿಳ್ಕೊಂಡ್ಲು ಪಾಲಿಕೆ ಬರ್ತಾವಂತ ಆಕೆ ತಿಳ್ಕೊಂಡ್ಲು. ಈ ಊರಾಗ ಪಾಲಿಕೆ ಒಂದಿರ್ತಾವಲ್ಲ ದೇವ್ರು, ಪರಮಾನಂದನ ಪಾಲಿಕೆ ಅದೇನ ಇರ್ತಾವ ನೋಡ್ರಿ, ಪಲ್ಲಕ್ಕಿ ಸೇವಾ ಮಾಡ್ತಿರ್ತೀರಲ್ಲ. ಆಕಿ ನಾಳೆ ನಮ್ಮ ಮನೆಗೆ ದೇವ್ರು ಬರ್ತಾನಂತ ಅಂದಾಗ ಯಾ ದೇವ್ರು ಬರ್ತಾನಂತ? ಯವ್ವ ನಾವೇನು ಹೋಗಿ ಯಾ ದೇವ್ರಿಗೆ ಹೇಳಿಲ್ಲ ಬಿಟ್ಟಿಲ್ಲ, ಯಾ ದೇವ್ರು ಬರ್ತಾನಂತ ಅಂದಾಗ, ಈ ದೇವ್ರಲ್ಲ, ಸ್ವತಃ ಪರಮಾತ್ಮ ವೈಕುಂಠಪತಿ ಪ್ರಭು ಶ್ರೀರಾಮಚಂದ್ರ ನನ್ನ ಬೆಟ್ಟಿಗೆ ಬರ್ತಾನಂತ, ನನಗ ಕಾಣ್ತಾನಂತ, ನನ್ನ ನೋಡಕನೆ ಬರ್ತಾನಂತ. ಹುಡುಗಿ ಓಡಾಡಕತ್ತು. ಕೇವಲ 6-8 ವರ್ಷದ ಬಾಲಕಿ, 6-8 ವರ್ಷದ ಬಾಲಕಿ. ಮಕ್ಕಳಿಗೆ ದೇವರ ಲಗುಟು ಭೇಟಿ ಆಗುತ್ತಾನಂತ ನೆನೆಸಿದರೆ ನಿಮ್ಗೆ ಗೊತ್ತಿರಬೇಕು. ಕೋಳೂರು ಕೊಡಗುಸಿಗೆ ಕೇವಲ 6 ವರ್ಷದ ಹುಡುಗಿ ಪರಮಾತ್ಮ ಭೇಟಿ ಆದಕ್ಕಿಗೆ. ಬೇರೆ ಏನೂ ಇಲ್ಲ, ಹಾಲು ಕುಡಿ. ಕೋಳೂರು ಕೊಡಗುಸ ಲಿಂಗದ ಮುಂದೆ ದೊಡ್ಡ ಲಿಂಗ, ಇದೆಷ್ಟು ದೊಡ್ಡ ಕಾಟ ಅದ ನೋಡ್ರಿ, ಇದಕ್ಕಿಂತಲೂ ದೊಡ್ಡ ಪೀಠ, ಅದರ ಮ್ಯಾಗ ಇಂಥದ್ದೊಂದು ಲಿಂಗ. ಸಣ್ಣ ಕೂಸು ಲಿಂಗದ ಮುಂದೆ ಒಂದು ಗ್ಲಾಸ್ನ್ಯಾಗ ಹಾಲು ಹಾಕೊಂಡು ಹಾಲಿನಾಗ ಸಕ್ಕರೆ ಹಾಕಿ ಕಾಶಿ ಹಾಲು ಕುಡಿ ಅಂತಿತ್ತದು. ದೇವ್ರ ಹಾಲು ಕುಡಿತಾನೇನ್ರಿ ಅಂದಾರ? ನಿಮ್ಮ ಏನು ಕುಡ್ದಾನ? ಮತ್ತೆ ನೀವ ಕುಡ್ದಾರ ಕರೆ, ದೇವ್ರ ಏನು ಕುಡ್ದಿಲ್ಲ. ದೇವರಿಗೆ ಒಯ್ತೀರಿ ನೀವೆಲ್ಲ, ಆದ್ರೆ ನಮ್ಮ ತಾಯಿಗಳು ಬಹಳ ಚಲೋ. ಏನ ಮನ್ಯಾಗ ಅಡಿಗೆ ಮಾಡಿದ್ರು ಇಲ್ಲಾಂದ್ರೆ ಊಟನೇ ಮಾಡಂಗಿಲ್ಲ ಅವ್ರು. ಅನ್ನ ಮಾಡಿದ್ರಂದ್ರ ಹುಡುಗಿ ನೀಡ್ಕೊಳಕ ಮಾಡಿದಲ್ಲ ಮೊದಲು ಬಾನ ಹಿಡಿಬೇಕ್ರಿ ಅವ್ವ, ದೇವರಿಗೆ ತೋರಿಸ್ಬೇಕು. ಆನಂತರ ನೀವೇನು ಗಡಿಗೆ ತುಂಬ ಅನ್ನ ಮಾಡಿರ್ತೀರಲ್ಲ, ಅದಕ್ಕೆ ಪಟ್ಟ ಬಡಿಬೇಕು. ಈಗೆಲ್ಲಿ ಪಟ್ಟ ಬಡಿತೀರಿ? ಅದರದ್ದು ಈ ಹುಡುಗರು ಹಾಕೊಳ್ಳೋ ಪಟ್ಟನ ಹಾಕ್ಬೇಕಾಗತ್ತೆ ಅದಕ್ಕೆ. ಮತ್ತೇನು? ಯಾಕಂದ್ರೆ ಒಲೆಯಾಗ ಬೂದಿನೂ ಇಲ್ಲ, ಒಲಿನೂ ಇಲ್ಲ. ಆಗ ಹಿಂದಿನ ಮಂದಿ ಏನ್ ಮಾಡ್ತಿದ್ರಂದ್ರೆ, ಒಂದು ಗಡಿಗೆ ನುಚ್ಚು ಕುದಿಸಿ ಕೆಳಗಿಟ್ರು ಅಂತಂದ್ರೆ ಒಲ್ಯಾನ ಬೂದಿ ತಗೊಂಡು ಹಿಂಗೊಂದು ಕೊರದ ಬಿಡ್ತಿದ್ರು. ಯಾಕಂತಂದ್ರ ನಾವು ಮಾಡಿದ ಅನ್ನ ನಾವು 8 ಮಂದಿಗೆ ಮಾಡೀವಿ, ಪಟ್ಟ ಕೊರದೆ ಅಂದ್ರೆ 16 ಮಂದಿಗೆ ಹಾಕತ್ತದ ಇಷ್ಟ. ಮತ್ತೆ ಅದ್ರೊಳಗೆ ದೇವರ ಅಸ್ತಿತ್ವ ಬರ್ತದ, ನೈವೇದ್ಯ ದೇವರಿಗೆ ಅರ್ಪಣೆ ಆಗತ್ತದ. ನೀನು 8 ಮಂದಿಗೆ ನುಚ್ಚು ಮಾಡಿದ್ರ, ನೀ 8 ಮಂದಿಗೆ ಅನ್ನ ಮಾಡಿದ್ರ, ಅದ ಗಡಿಗೆಗೆ 2 ಸರ ಹಿಂಗ ಪಟ್ಟ ಬಡದಿ 8 ಮಂದಿಗೆ ಆಗೋದು 16 ಮಂದಿಗೆ ಆಗತ್ತದ. ಭಗವಂತನಿಗೆ ಸಮರ್ಪಣೆ ಆಗಿರ್ತದ. ನಮ್ಮ ತಾಯಿಗಳು ಭಾಳ ಚಲೋ, ಏನ ಅಡಿಗೆ ಮಾಡಿದ್ರು ಓದ್ ಬಾನ ಹಿಡಿತಾರ. ಬಾನ ಹಿಡಿತಿರ್ಕರೆ ಯಾ ದೇವರು ಒಂದಿಟ್ಟು ತಿಂದಿಲ್ಲ. ತಿಂದದ ಯಾರ ಕೈ ಅಂತ ತಿಂದದ ಹೇಳ್ರಿ ನೋಡೋನು. 6 ವರ್ಷ ರೀ ಕೋಳೂರು ಕೊಡಗುಸ, 6 ವರ್ಷದ ಕೋಶಿನ ಕೈಯನ್ನ ಹಾಲು ಕೊಡದಾನ ಪರಮಾತ್ಮ. 6 ವರ್ಷ ಅಳ್ಳಾಕೈತದು, ನಿತ್ಕೊಂಡ ಅಳ್ಳಾಕೈತು. ನೀ ಕುಡಿಲಿಲ್ಲ ಅಂದ್ರ ನಿನ್ನ ಲಿಂಗಕ್ಕ ನಾನು ತಲಿ ಬಡದ ಒಡ್ಕೊಂಡು ಸಾಯ್ತೀನಂತ ತಿಳ್ಕೊಂಡು ಡಾಗ್ 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 ತಲಿ ಬಡಿಯಾಕೈತೆ ಲಿಂಗಕ್ಕ. ಪರಮಾತ್ಮ ಪ್ರತ್ಯಕ್ಷ ಆಗಿ ಕೂಶಿನ ಕೈಯನ್ನ ಹಾಲು ಕೊಡದಾನ. ನೀವು ನಿಮ್ಮದು ಕುಡಿತಿದ್ದ, ನೀವು ತಲೆ ಬಡ್ಕೊಂಡಿಲ್ಲ. ನೀವು ಮನೆಯಾಗಿ ಇಲ್ಲಿ ಗಂಡನ ಕಾಲಾಗಿ ತಲೆ ಬಡ್ಕೊಳ್ಳೋರು, ಇಲ್ಲಿ ತಲೆ ಹೊಡ್ಕೊಂಡ್ರೆ ಅವೇನ್ ಕುಡಿತಾನ್ರಿ? ಮನ್ಯಾಗ ತಲೆ ಹೊಡ್ಕೊಂಡ್ರೆ ನಡೆಯಂಗಿಲ್ರಿ. ಕರೆ ಏನ್ ಮಾಡುದ್ರಿ? ನಮಗ ಇಲ್ಲೇ ಸಾಕಾಗ್ಯದ, ತಲೆ ಹೊಡ್ಕೊಳ್ಳೋದು ಇಲ್ಲೇ ಹೆಚ್ಚಾಗ್ಯದ ನಮಗ ಮನ್ಯಾಗಣ. ಆ ಹುಡುಗಿ ಗುಡ್ಯಾಗ ತಲೆ ಹೊಡ್ಕೊತ್ತು, ಗುಡ್ಯಾಗ ಲಿಂಗಕ್ಕೆ ಬಡದ ತಲೆ ಹೊಡ್ಕೊಂಡ್ರೆ ಹಾಲು ಕುಡ್ದ ಪರಮಾತ್ಮ.
ನಂಬುದು ಹಾಲು ಕುಡಂಗಿಲ್ಲ, ನೈವೇದ್ಯ ತಿನ್ನಂಗಿಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ಹಂಗ ನೈವೇದ್ಯ ಒಯ್ದ ಅದು ಮತ್ತು ನೋಡ್ಬೇಕ್ರಿ, ದೇವ್ರಿಗೆನ ಹೋಳಿಗೆ ಬ್ಯಾರೆ, ಬಾಣಕ್ಕ ಮಣ್ಯಾನ ಅವ್ರಿಗೆ ಬ್ಯಾರೆ. ಈ ಜಾತ್ರೆಯಾಗ ಅದು ಮಾಡ್ತಿರ್ತಾರ ನೋಡ್ರಿ, ಎಲ್ಲ ದೇವ್ರಿಗೆ ಬಾನ ಕೊಡೋದಿತ್ತಂದ್ರೆ ಹೋಳಿಗೆ ದೇವ್ರಿಗೆ ಬೇರೆ. ಅವು ಇಟೀಟ ಇಲಿ ಕಿವಿ ಎಟ್ಟಿರ್ತಾವ, ಅವು ಪಕ್ಕ ಬೆಂದಿರಂಗಿಲ್ಲ, ಪಕ್ಕ ಸುಟ್ಟಿರಂಗಿಲ್ಲ, ಅದ್ರಾಗ ಬಾಳಟ ಹೂರ್ನ ಹಾಕಂಗಿಲ್ಲ, ದಂಡಿ ಇದೇನು ನಮಗಲ್ಲ. ಪೂಜಾರಿ ಅವ್ನು ಹೊಟ್ಟೆ ಕಡಿವಲ್ದಕತ್ತ, ಏನು ಯಾಕೆ ಆಗವಲ್ದಕತ್ತ, ಪೂಜಾರಿ ತಿಂದ ಅವ್ನು ಹೋಗಲ್ಲಕತ್ತ, ಏನು ಯಾಕೆ ಮಾಡ್ಕೊಲ್ಲ, ಹೌದಿಲ್ಲ? ಮನ್ಯಾಗಾದ್ರ ಮನಗಂಡ ಹೂರ್ನ ಹಚ್ಚಿ ಹಾಕಿ ಮತ್ತು ಬಾಳಟ ಎಣ್ಣೆ ಹಚ್ಚಿ ಹಿಂಗೊಮ್ಮೆ ತಿರುವ್ಯಾಡಿ ಮಸ್ತ್ ದೊಡ್ಡ ಮಾಡಿ, ಇವು ದೇವ್ರು, ಅವು ದೇವ್ರು ಅವು ಹೊತ್ತಿದ್ದು ಬೇಯ್ಲಾರದ್ದು ಹೂರ್ನ ಕಡಿಮೆ ಇದ್ದದ್ದು ಅವೆಲ್ಲ ದೇವ್ರಿಗೆ, ಅವು ಊರ್ ದೇವ್ರಿಗೆ ಅವ್ ತಂದು ಕೊಟ್ಕೋತಾಡ್ಯಾಡು. ಮಣ್ಯಾನ್ ದೇವ್ರಿಗೆ ಎಲ್ಲ ಊರನ್ ದೇವ್ರಿಗೆ ಬಾನ ಕೊಟ್ಟ ನಂತರ ಬಂದು ನಮ್ಮ ಹೆಣ್ಮಕ್ಳಿಗೆ ಬೇಸರಾಗಿರ್ತದ, ಮಲ್ಕೊಂಡಿರ್ತಾರ. ಇನ್ನ ಜಗಲಿ ಮ್ಯಾಗ ಬಾನ ಹಿಡ್ದಿರಂಗಿಲ್ಲ. ಆಗ ಆ ಹುಡುಗಿಗೆ ಹೇಳ್ತಾರ, ಮನೆ ಎಲ್ಲ ಅಡ್ಡಾಡಿ ಕೊಟ್ಟು ಬಂದೀನಿ, ಆ ಜಗಲಿ ಮ್ಯಾಗಿನ ದೇವ್ರಿಗೆ ಅಟ್ಟ ನೈವೇದ್ಯ ಹಿಡ್ದಿಲ್ಲ, ನೀನೇ ಹಿಡಿ. ಆ ಹುಡುಗಿ ಸಣ್ಣ ಹುಡುಗಿಗೆ ಮನ್ಯಾಗ ಹೇಳುದು. ಆಕೆ ಹುಡುಗಿ ಅಂತಾಳ, ಯವ ಮತ್ತ ಆ ಹೋಳಿಗೆ ಯಾವ ಹಚ್ಚಲಿ ಜಗಲಿ ಮ್ಯಾಗಿನ ದೇವ್ರಿಗೆ? ಅವು ದೊಡ್ಡದಾವ್ ನೋಡು, ಅವ್ ತನ್ನ ಹಚ್ಚಲ. ಜಗಲಿ ಮ್ಯಾಗಿನ ದೇವ್ರ ಅವೇನ್ ತಿನ್ನುವ ಬಿಡುವ, ನಮಗ ಉಳಿವಲ್ಲ. ಮತ್ತೆ ಹೆಂಗಿದ್ರು ದೊಡ್ಡ ಹಚ್ಚ ಹೋಗ್ತಾರ. ಮತ್ ಏಸ್ ಹಚ್ಚಲೇವ, ಯಾಡ್ ಹಚ್ಚಲೋ, ಎಟ್ ಹಚ್ತಿ? 11 ಹಚ್ಚ, 21 ಹಚ್ಚ. ಯಾಕಂದ್ರೆ ಇಲ್ಲೇ ಉಳಿವಲ್ಲ ಅವು. ತುಜ ಕಡೆ ಹಾತ, ಮುಜ ಕಡೆ ಭಾತ. ದೇವರಿಗೆ ಕೈ ಮಾಡೋದು, ನಾವು ನುಂಗಿ ನೀರು ಕುಡಿದು. ನಾವು ಹಿಂಗ ಮಾಡ್ತೀವಿ. ಕೋಳೂರು ಕೊಡಗು ಸಹ ಹಾಲು ಕುಡಿಸಿ ಬಂದದರಿ. 6 ವರ್ಷದೊಳಗ ಪರಮಾತ್ಮ ಪ್ರತ್ಯಕ್ಷ ಆಗ್ಯಾನ. 60 ವರ್ಷ ಆಗ್ಯಾವ, ಕಣ್ಣು ಹೋಗ್ಯಾವ, ಕಾಲು ಹೋಗ್ಯಾವ, ನಡ ಬಾಗ್ಯದ, ಬೆನ್ನು ಬಾಗ್ಯದ, ಹಲ್ಲು ಹೋಗ್ಯಾವ, ಗಾಲು ಒಳಗ ಹೋಗ್ಯಾವ. ಒಮ್ಮೆರ ದೇವ್ರ ಭೇಟಿಯಾಗ್ಯಾನ ಇಲ್ಲ. 60 ವರ್ಷ ಆದ್ರೂ ದೇವ್ರ ಭೇಟಿಲ್ಲ. ಇನ್ನ ನಮಗ ಬರೀ 6 ವರ್ಷ. ಹೆಂಗ ಭಕ್ತಿ ಮಾಡಿರ್ಬೇಕು ಹುಡುಗಿ, ಹೆಂಗ ನೆನೆಸಿರ್ಬೇಕು ದೇವರಿಗೆ, ಪರಮಾತ್ಮನಿಗೆ. ಆ ಹುಡುಗಿ ಹಂಗ ನೆನೆಸ್ಬೇಕ್ರಿ. ಅವ ಸೋಮನ ನಾಟಕ ಮಾಡದಂಗ ಆಗಬಾರದು. ನಾವು ಹೊಂಟೀವಿ ಎಲ್ಲಿ ದೇವ್ರಿಗೆ, ನಾವು ದೇವ್ರಿಗೆ ಹೊಂಟೀವಿ ಅಂತ ತಿಳ್ಕೊಂಡು ದೊಡ್ಡ ಹತ್ತಿ ಕಟ್ಟಿಗೆ ಅಂತ ಊದಿನ ಕಡ್ಡಿ ತಗೊಂಡು ಶಿವ ಮಂದಿಗೆ ಕಾಣುವಂಗ, ಮಂದಿಗೆ ಕೇಳುವಂಗ ಹಿಂಗ ನಾಟಕ ಮಾಡ್ಕೋತ ಆದ್ರೆ ದೇವ್ರ ಬೆಟ್ಟ ಆಗೋದಿಲ್ರಿ. ಅವ ದೇವ್ರ ಮೆಚ್ಚಂಗಿಲ್ಲ. ದೇವ್ರು ಮೆಚ್ಚಬೇಕಾದ್ರೆ ನೀ ಗುಡಿಗೆ ಹೋಗ್ಬೇಕಾಗಿಲ್ಲ. ನೀ ಗುಡಿಯಾಗಿದ್ದ ಪರಮಾತ್ಮನನ್ನ ನಿನ್ನ ಮನೆಗೆ ಕರೆಸುವಟ್ಟು ತಾಕತ್ತು ನಿನ್ನಲ್ಲದ. ಆದ್ರ ಹಂಗ ಭಕ್ತಿ ಬಲಿಬೇಕು. ನಮ್ಮಲ್ಲಿ ಹಂಗ ಭಕ್ತಿ ಬಲಿಬೇಕು. ಹಂಗ ಬಲಿತು ಅಂದ್ರೆ ತಾನೇ ಬರ್ತಾನ್ರಿ. ಅವ ಆ ಹುಡುಗಿಗೆ ಹೇಳಿದ ಕೂಡಲೇ ಮನ್ಯಾಗ ಬಂದ ಅವು ಹೇಳ್ತದ, ಯವ ನಾಳೆ ಪ್ರಭು ಶ್ರೀರಾಮಚಂದ್ರ ಬರ್ತಾನ, ಪರಮಾತ್ಮ ಬರ್ತಾನ, ನನ್ನ ಬೆಟ್ಟಿಗೆ ಬರ್ತಾನ ಅಂತಂದಾಗ ಅಕ್ಕಿ ಅಂದ್ಲು, ಯಾರು ಬರ್ತಾರೋ, ಏನು ಬರ್ತದೋ, ಏನು ಹೇಳ್ತೇ ತಂಗಿ, ಇದೇನದಂತ ತಿಳ್ಕೊಂಡು ಹಂಗಟಿಂಗಟ್ ಅನ್ಬಿಡು ಬರ್ತಾನಂತೇಳಿ ಹುಡುಗಿ ನಿಮ್ಗೆ ಹೇಳ್ತಾನೆ. 6-8 ವರ್ಷದ ಹುಡುಗಿ ಮನಿ ಕಸ ಹೊಡಿತದ, ಮಣಿ ತೊಳಿತದ, ಮಣಿ ಎಲ್ಲ ಸ್ವಚ್ಛ ಮಾಡ್ತದ, ಹಾಸಿಗೆ ಮಡಿಚಿಡ್ತದ, ಅರಿವುಗಳು ಮಡಿಚಿಡ್ತಾಳ. ಆ ನಂತರ ಚಲೋ ಅಡಿಗೆ ಮಾಡ್ತಾಳ. ಯಾವಾಗ್ರಿ ಇದೆಲ್ಲ ನಶಕನ್ಯಾಗ 3 ಕೈ ಹೇಳ್ತದ ಹುಡುಗಿ. ಅವು ಹೇಳ್ತದ ಮಲ್ಕೊಳ್ಳುವಾಗ ನಾಳೆ ದೇವ್ರು ಬರ್ತಾನಂತ, ಮತ್ತೆ ಲಗುಟಿ ಹೇಳು. ಅಪ್ಪಗೆ ಹೇಳ್ತದ ನಾಳೆ ಪರಮಾತ್ಮ ಬರ್ತಾನಂತ ನಮ್ಮ ಬೆಟ್ಟಿಗೆ, ಲಗುಟಿ ಹೇಳು. ಅವ್ರಂದ್ರು ಏನು ಹುಡುಗದ ತಲೆ ಹಿಡ್ದದ, ಯಾ ದೇವ್ರು ಬರ್ತಾನೋ, ನಮಗೆ 70 ವರ್ಷ ಆಗ್ಯಾವಿನೋ ಒಬ್ಬ ದೇವ್ರು ಕಂಡಿಲ್ಲ ನಮಗ, ಇದೇನು ಹೇಳ್ತದ ಅಂತ ತಿಳ್ಕೊಂಡು ಹಂಗ ಸೋಮ ಅಂತದತ್ತ ಮಲ್ಕೊಂಡ್ರು. 3 ಎದ್ದು ಎಬ್ಸಾಕ ಚಾಲು ಮಾಡಲಕ್ಕಿ ಹುಡುಗಿ. ಹೇಳ್ರಿ ದೇವ್ರು ಬರ್ತಾನೆ ಹೇಳ್ರಿ. ಅವ್ವ ಅಪ್ಪ ಅಂದು ಸಾಕಾತಿದ್ರ ಕಾಲಾಗ ಅಂತ ಹೇಳಿ ಎದ್ದು ಮತ್ತೆ ಹೊರಗೆ ಬಂದು ಮಲ್ಕೊಂಡ್ರು. ಮಣಿಯೆಲ್ಲ ಸ್ವಚ್ಛ ಮಾಡಿ, ಅಡಿಗೆ ಮಾಡಿ, ಹೂ ಹಾಕಿ, ಮತ್ತು ಮುಂದೆ ಮಣಿ ಮುಂದೆ ರಂಗೋಲಿ ಹಾಕಿ, ಹೂ ಹಾಸಿ, ಮುಂಜಾನೆ 6 ಗಂಟೆಗೆ ಜಳಕ ಮಾಡಿ, ಮಡಿ ಬಟ್ಟೆ ಹಾಕೊಂಡು, ತಾಟ್ನಾಗ ಹೂ ಹಿಡ್ಕೊಂಡು ದಾರಿ ಹಿಡ್ಕೋತ ನಿಂತು ಹುಡುಗಿ. ಯಾಕಂದ್ರ ಆ ಹುಡುಗಿಗೆ ಆ ಋಷಿ ಮ್ಯಾಗ ವಿಶ್ವಾಸ. ಒಬ್ಬ ಮಹಾತ್ಮ ತಪಸ್ವಿ ಸುಳ್ಳು ಹೇಳಂಗಿಲ್ಲ. ಅವ ಹೇಳ್ಯಾನಂದ್ರೆ ಬಂದೇ ಬರ್ತಾನ ಅಂತ ಹೇಳಿ ತಾಟ್ ಹಿಡ್ಕೊಂಡು ಮುಂಜಾನೆ 6 ಗಂಟೆಗೆ ನಿತ್ರ 1 ತಾಸು 2 ತಾಸು 3 ತಾಸು 9 ಆತು, ರಾತ್ರಿ 9 ಆತು, ಮುಂಜಾನೆ ಮಧ್ಯಾಹ್ನ 12 ಆತು, 1 ಗಂಟೆ ಆತು, ಬರೋವಲ್ ದೇವ್ರ. ಅವ್ರ ಒಂದು ಯಾರು ಹೇಳ್ಯಾರ ತಂಗಿ ನಿನಗ, ಹಂಗ ಯಾರ ಏನಾರ ಹೇಳಿದ್ರ ಹ್ಞೂ ಅಂತೀಯ? ದೇವ್ರು ಎಲ್ಲಿ ಬೆಟ್ಟಾಕನಯ್ಯವ, ಯಾರಿಗೆ ಕಾಣಂಗಿಲ್ಲ, ಬಾರ ತಾಯಿ ಒಳಗ ಬಾ ಊಟ ಮಾಡಕ್ಕೆ ಅಂತ ತಿಳ್ಕೊಂಡು ದೇವ್ರು ಬರು ತಕನ ಉಣ್ಣಂಗಿಲ್ಲ.
ಅವ್ರವ್ಗೆ ಭಾಳ ಕಾಳಜಿ ನೋಡ್ರಿ. ಆಕೆ ಬಂದು ಏನು ಮಾಡಿದ್ಲು ಅಂತಂದ್ರೆ ಒಂದಿಟ್ಟು ಹಾಲ ಅಣ್ಣ ರೊಟ್ಟಿ ಕಲಿಸಿ ಆಕೆ ನಿತ್ತಲ್ಲೇನ ಬಾಯಾಗ ಹಾಕಿ ತಿನ್ನಿಸಿಳು ಅವ್ವ.